ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವ ವಿಷಯ ಕಾಯುತ್ತಾ ಆಶೀರ್ವಾದವನ್ನು ಹೊಂದಿರಿ. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 34ನೇ ವಾಕ್ಯ. ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ನಮ್ಮ ತಂದೆಯಾದ ದೇವರಿಗೆ ನಮ್ಮ ವೈಯಕ್ತಿಕ ಅವಶ್ಯಕತೆಗಳು ಗೊತ್ತಿದೆ. ನಮಗೇನು ಬೇಕೋ ಆತನು ಕೊಡಲು ಶಕ್ತನು ಕೊಡುತ್ತಾರೆ. ಆತನ ಬಳಿಗೆ ನಾವು ಬರುವಾಗ, ಅಪೇಕ್ಷೆ ಪಡುವಾಗ, ಆತನ ಸಮ್ಮುಖದಲ್ಲಿ ಕಾದಿರುವಾಗ ನಮ್ಮ ಜೀವಿತದಲ್ಲಿ ಯಾವಾಗಲೂ ಬೆಟರಾದ ಸಂಗತಿಗಳನ್ನು ನಮಗೆ ಕೊಡ್ತಾರೆ. ಕೆಲವು ಸಾರಿ ನಮ್ಮ ಸಮಯಕ್ಕೆ ಕೊಡದೇ ಇದ್ದರೂ ದೇವರ ಸಮಯಕ್ಕೆ ದೇವರು ಕೊಡುತ್ತಾರೆ. ಆದರೆ ನಮ್ಮ ಹೃದಯವನ್ನು ಬಿಚ್ಚಿ ನಮ್ಮ ಎಲ್ಲ ಅವಶ್ಯಕತೆಗಳಿಗಾಗಿ ನಾವು ದೇವರನ್ನು ಅವಲಂಬಿಸಬೇಕು, ದೇವರನ್ನು ಕೇಳಿಕೊಳ್ಳಬೇಕು. ನಾವು ದೇವರನ್ನು ಕೇಳುವಾಗ ದೇವರು ನಮಗೆ ಸಹಾಯ ಮಾಡುತ್ತಾರೆ. ರಾಜನಾದ ಆಸನು ಅವನು ದೇವರಲ್ಲಿ ಪ್ರಾರ್ಥಿಸಿದ, ದೇವರೇ, ಒಂದು ದೊಡ್ಡ ವಿರೋಧಿ ಗುಂಪು ಬರ್ತಾ ಇದೆ, ಅವರು ಬಹಳ ಜನ ಇದ್ದಾರೆ, ನಾವು ಸ್ವಲ್ಪ ಮಂದಿ, ಅವರು ಶಕ್ತಿ ಉಳ್ಳವರು, ನಮಗೆ ಶಕ್ತಿ ಇಲ್ಲ, ಆದರೆ ನಾವು ನಿಮ್ಮನ್ನೇ ಆತುಕೊಂಡಿದ್ದೇವೆ, ನಮಗೆ ಸಹಾಯ ಮಾಡಿರಿ, ನಮಗೊಂದು ಅದ್ಭುತ ಮಾಡಿರಿ ಎಂಬುದಾಗಿ ಕೇಳಿದಾಗ ದೇವರು ಆಸನ ಪ್ರಾರ್ಥನೆಯನ್ನು ಕೇಳಿ ವೈರಿಗಳು ಹೆಚ್ಚು ಸಂಖ್ಯೆಯಲ್ಲಿದ್ದರೂ ಅವರನ್ನು ಸೋಲಿಸಲು ದೇವರು ಸಹಾಯ ಮಾಡಿದರು. ನಮ್ಮ ದೇವರು ನಿನ್ನೆ ಇದ್ದಂತೆ ಸದಾ ಕಾಲವು ಹಾಗೆ ಇರುವಂಥ ದೇವರು, ಮಾರ್ಪಡದ ಕರ್ತನು. ಹಾಗಿರುವುದಾದರೆ ನಮ್ಮ ಜೀವಿತದಲ್ಲಿ ಕೂಡ ನಾವು ಅನೇಕ ಸಾರಿ ಕೆಲವು ವಿಷಯಗಳಿಗಾಗಿ ಕಾಯಬೇಕು. ಒಂದು ಅದ್ಭುತವಾದ ಸಾಕ್ಷಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾನೆ. ಒಬ್ಬ ಯೌವನಸ್ಥ ಹುಡುಗಿಯ ಪೋಷಕರು ಆ ಮಗಳನ್ನು ಸರಿಯಾದ ದಾರಿಯಲ್ಲಿ ಬೆಳೆಸಿದರು. ಅವರು ಅವಳಿಗೆ ಜೀವನದಲ್ಲಿ ಒಳ್ಳೆಯ ವಿಷಯಗಳ ಬಗ್ಗೆ ಹೆಚ್ಚಾಗಿ ದೇವರ ಬಳಿ ಕಾದಿದ್ದು ನಿತ್ಯವೂ ಪ್ರಾರ್ಥಿಸುವಂತೆ ಬೋಧಿಸಿದರು. ಆದರೆ ಮದುವೆಯಾಗಿ ಗಂಡನ ಮನೆಗೆ ಹೋದಾಗ ಆ ಮನೆಯಲ್ಲಿ ಒಂದು ಆಘಾತ ಕಾದಿತ್ತು. ಆ ಮನೆಯಲ್ಲಿ ಸತ್ಯವೇದದ ಪ್ರವಚನವಿರಲಿಲ್ಲ, ಕುಟುಂಬ ಪ್ರಾರ್ಥನೆ ಇರಲಿಲ್ಲ, ಯಾರೂ ಭಾನುವಾರದಂದು ಸಭೆಗೆ ಹೋಗುತ್ತಿರಲಿಲ್ಲ, ಮನೆಯಲ್ಲಿ ವೈಯಕ್ತಿಕ ಪ್ರಾರ್ಥನೆಗಳಿರಲಿಲ್ಲ. ಎಲ್ಲರೂ ಹರಟೆ ಹೊಡೆಯುತ್ತಾ ತಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡ್ತಾ ಇದ್ರು. ನಿರಾಶಳಾದಳು. ದೇವರೇ, ಇಷ್ಟೆಲ್ಲ ಪ್ರೇಯರ್ ಮಾಡಿದ್ರು, ಯಾಕೆ ನನ್ನ ಜೀವನದಲ್ಲಿ ಈ ಥರ ಆಯಿತು? ಆದರೂ ಕೂಡ ಚೇತರಿಸಿಕೊಂಡು ನಂಬಿಕೆಯಿಂದ ದೇವರ ಬಳಿ ಪ್ರತಿನಿತ್ಯವೂ ಪ್ರಾರ್ಥಿಸಲಿಕ್ಕೆ ಆರಂಭಿಸಿದರು. ಆ ಸಹೋದರಿಯ ನಂಬಿಕೆಯನ್ನು ನೋಡಿ ಆ ಕುಟುಂಬದಲ್ಲಿ ಒಂದು ಬದಲಾವಣೆ ಉಂಟಾಯಿತು. ಯಾವಾಗ ಇವರು ಪ್ರೇಯರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲರಿಗೂ ಒಂದು ಭಕ್ತಿ ಜಾಸ್ತಿ ಆಯಿತು. ಕುಟುಂಬ ಪ್ರಾರ್ಥನೆ ಸ್ಟಾರ್ಟ್ ಆಯಿತು. ಚರ್ಚಿಗೆ ಬರದೇ ಇರೋರೆಲ್ಲ ಚರ್ಚಿಗೆ ಬರಲಿಕ್ಕೆ ಸ್ತೋತ್ರ ಸಾಧ್ಯವಾಯಿತು. ಆದರೆ ಅದಕ್ಕೆ ಅಧಿಕವಾದಂಥ ಸಮಯ ತೆಗೆದುಕೊಂಡರು. ಆದರೂ ಕೂಡ ಈ ಸಹೋದರಿ ದೇವರಲ್ಲಿ ತಾಳ್ಮೆಯಿಂದ ಕಾದಿದ್ದು ಪ್ರಾರ್ಥಿಸಿ ಅದ್ಭುತವನ್ನು ಪಡೆದುಕೊಂಡಳು. ನಮ್ಮ ಜೀವಿತದಲ್ಲಿ ಕೆಲವು ಸಾರಿ ದೇವರು ಎಲ್ಲ ಇನ್ಸ್ಟೆಂಟಾಗಿ ನಡೀಬೇಕು, ಈಗಲೇ ನಡೀಬೇಕು. ದೇವರಿಗೊಂದು ಸಮಯವಿದೆ. ನೀವೇನು ಮಾಡಬಾರ್ದು, ಸೋತು ಹೋಗಬಾರ್ದು, ಕಾಯುತ್ತಾ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನಿನ್ನ ಕುಟುಂಬದಲ್ಲಿನ ಕೊರತೆಗಳನ್ನು ದೊಡ್ಡದಾಗಿ ಮಾಡಬೇಡ್ರಿ. ಬದಲಾಗಿ ದೇವರನ್ನ ನೋಡಿ ಪ್ರಾರ್ಥಿಸ್ರಿ. ಆತನು ನಿಮ್ಮ ಕುಟುಂಬದವರ ಹೃದಯವನ್ನು ಬದಲಾಯಿಸುವಂತೆ ಮಾಡುವುದನ್ನು ನೋಡಲು ತಾಳ್ಮೆಯಿಂದ ಕಾದಿರಿ. ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಕುಟುಂಬವನ್ನು ಆಶೀರ್ವದಿಸಿ ನಿಮ್ಮ ಸಂಗತಿಗಳನ್ನು ಮಾರ್ಪಡಿಸ್ತಾರೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದ ತಂದೆಯೇ, ನೀನು ಒಳ್ಳೆಯ ದೇವರು ಸ್ವಾಮಿ. ದೇವರೇ, ನಮ್ಮ ಜೀವಿತದಲ್ಲಿ ತಾಳ್ಮೆಯಿಂದ ಕಾದಿದ್ದು ಪ್ರಾರ್ಥಿಸುವಾಗ ನೀನು ಅದ್ಭುತ ಮಾಡೋ ದೇವರು. ಈ ದಿನ ಕೂಡ ಎಷ್ಟೋ ಜನರು, ಎಷ್ಟೋ ದೇವ ಮಕ್ಕಳು ಒಂದು ಅದ್ಭುತಕ್ಕಾಗಿ ಕಾದಿದ್ದು ಪ್ರಾರ್ಥಿಸ್ತಾ ಇದ್ದಾರಪ್ಪ. ಈಗಲೇ ಅವರ ಮೊರೆಯನ್ನು ಕೇಳು, ಅವರ ಕಣ್ಣೀರನ್ನು ನೋಡು, ಅವರ ಜೀವಿತದಲ್ಲಿ ಒಂದು ಅದ್ಭುತ ನಡೆಯಲಿ ಸ್ವಾಮಿ. ವಿಶೇಷವಾಗಿ ಕರ್ತನೆ, ಈ ಹೊಸ ದಿನದಲ್ಲಿ ಕೂಡ ನಿನ್ನ ಹೊಸ ಕೃಪೆ ಉಂಟಾಗಲಿ, ಬಲ ಉಂಟಾಗಲಿ, ದೈವಿಕವಾದ ಆಶೀರ್ವಾದ ನಿನ್ನ ಜನರನ್ನೇ ಹಿಂಬಾಲಿಸಲಿ, ಆತ್ಮಿಕವಾಗಿ ಬೆಳೆಯಲಿ, ಅವರ ಎಲ್ಲ ಪರಿಸ್ಥಿತಿಗಳಿಗೊಂದು ಬಿಡುಗಡೆ ಉಂಟಾಗಲಿ. ಈ ದಿನ ದೇವ ಸಮಾಧಾನ, ಸಂತೋಷ ಅವರಿಗೆ ಉಂಟಾಗಲಿ. ನಿನ್ನ ನಾಮದಲ್ಲಿ ಎಲ್ಲ ಕುಟುಂಬಗಳನ್ನು ಬ್ಲೆಸ್ ಮಾಡ್ತೇವೆ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.
ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.